ಇದು ರಾಜಾಜಿನಗರದ ಕಥೆಯಾದರೆ ಇನ್ನು ಶ್ರೀರಾಮ್ಪುರದಲ್ಲೂ ಕೂಡ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಸವಿಸಾಗರ್ ಗ್ರ್ಯಾಂಡ್ ಅನ್ನುವಂಥ ಹೋಟೆಲ್ ಅದು ಕ್ಲೋಸ್ ಆಗಿದೆ. ನಿನ್ನ ಮಧ್ಯಾಹ್ನದಿಂದ ಬಂದ್ ಆಗಿದೆ. ಗ್ಯಾಸ್ ಇಲ್ಲ, ಹೋಟೆಲ್ ಬಂದ್ ಮಾಡಿದ್ದೀವಿ ಅಂತ ಹೋಟೆಲ್ ಮಾಲಕರು ಹೇಳ್ತಿದ್ದಾರೆ. ಶ್ರೀರಾಮ್ಪುರದ ಮೆಟ್ರೋ ನಿಲ್ದಾಣದ ಕೆಳಗಿದೆ ಈ ಸವಿಸಾಗರ್ ಗ್ರ್ಯಾಂಡು. ಗ್ಯಾಸ್ ಇಲ್ಲದೆ ಬಂದ್ ಆಗಿದೆ. ಹೋಟೆಲ್ಗಳು ಬಂದ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ನಿನ್ನೆ ಮೆಜೆಸ್ಟಿಕ್ ಸುತ್ತಮುತ್ತ ಇದ್ದಂಥ ಹೋಟೆಲ್ಗಳು ಬಂದಾಗಿದ್ವು. ನಂತರ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಹೋಟೆಲ್ಗಳು ಬಂದಾಗ್ತಾ ಬಂದವು. ಈಗ ತಾನೇ ತೋರಿಸಿದ್ವಿ ನಾವು ರಾಜಾಜಿನಗರದಲ್ಲಿ ಹೋಟೆಲ್ ಒಂದು ಬಂದಾಗಿರೋದು. ಈಗ ಇದು ಶ್ರೀರಾಮ್ಪುರ, ಅಲ್ಲೂ ಕೂಡ ಹೋಟೆಲ್ ಬಂದಾಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆ ಬೆಂಗಳೂರಿನ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿರುವಂಥದ್ದು. ನಾವೀಗ ಶ್ರೀರಾಮ್ಪುರ ಮೆಟ್ರೋ ನಿಲ್ದಾಣದ ಕೆಳಗಡೆ ಇರುವಂಥ ಸವಿಸಾಗರ್ ಗ್ರ್ಯಾಂಡ್ ಹೋಟೆಲ್ನ ವಿಜುವಲ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಿದ್ವಿ. ಏನು ಹಾರ್ಮೋಜ್ ಜಲಸಂಧಿಯಲ್ಲಿ ಏನು ಅದು ಕ್ಲೋಸ್ ಆದ ತಕ್ಷಣ ಭಾರತಕ್ಕೆ ಏನು ಗ್ಯಾಸ್ನ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಇದೀಗ ಭಾರತದ ಹೋಟೆಲ್ಗಳಲ್ಲಿ ಹಲವು ಕಡೆ ಒಂದು ಈ ಗ್ಯಾಸ್ ಸಿಗದ ಒಂದು ಎಫೆಕ್ಟ್ ಕೂಡ ತಟ್ತಾ ಇರುವಂಥದ್ದು. ನಾವೀಗ ಏನು ಹೋಟೆಲ್ ಸವಿಸಾಗರ್ ಗ್ರ್ಯಾಂಡ್ ಬಳಿ ಇದ್ವಿ. ಇಲ್ಲಿ ಇರುವಂತಹ ಏನು ಗ್ರಾಹಕರನ್ನು ಕೂಡ ಮಾತಾಡ್ತಾ ಹೋಗ್ತೀವಿ. ಸರ್, ಇಲ್ಲಿ ಅವಾಗ ಬರ್ತಾ ಇರ್ತಿದ್ದಾರೆ ನೀವು? ನಾನು ದಿವಸ ಬೆಳಗ್ಗೆ ಆದರೆ ಸಾಯಂಕಾಲ ಆದರೆ ನಾನು ಇಲ್ಲೇ ಬರೋದು. ಕ್ಲೋಸ್ ಆಗಿರೋದು ಇದು? ಇವಾಗ ನಿನ್ನೆ ಮಧ್ಯಾಹ್ನ ಏನು ಹೇಳಿದ್ರು ಅವರು? ಅವ್ರು ಹೇಳಿದ್ರು ಇವಾಗ ಕ್ಲೋಸ್ ಮಾಡ್ತೀವಿ, ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ, ಅದರಿಂದ ಏನೂ ಇಲ್ಲ ಇಲ್ಲಿ ಊಟ ಅಂದ್ರೆ. ನಾವು ಊಟಕ್ಕೆ 3 ಹೊತ್ತು ಇಲ್ಲೇ ಊಟ, ಇಲ್ಲೇ ಕಾಫಿ ಎಲ್ಲ ಕುಡಿತಿದ್ದೆ. ಇವಾಗ ನನಗೆ ಹೊಟ್ಟೆಗೆ ಅನ್ನ ಇಲ್ಲ. ಈ ಥರ ಮಾಡಿಬಿಟ್ರು ಸರ್ಕಾರ. ಹೋಟೆಲ್ ಕ್ಲೋಸ್ ಆಗಿರೋದ್ರಿಂದ ನಮಗೆ ಊಟದ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು ಅಂತ ಅವರು ಏನು ಗ್ರಾಹಕರು ಹೇಳ್ತಾ ಇರುವಂಥದ್ದು. ಇದು ಪರಿಸ್ಥಿತಿ ಹೀಗೆ ಮುಂದುವರೆದಿದ್ದೆ ಆದಲ್ಲಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋಟೆಲ್ಗಳು ಕೂಡ ಕ್ಲೋಸ್ ಆಗುವ ಮುನ್ಸೂಚನೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.